ಇದ್ದೀರಿ? ಹಲ್ಲೆಲೂಯಾ. ದೇವರ ವಾಕ್ಯವು ಸಜೀವವಾದದ್ದು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇದ್ದಾವೆ. ಸರ್ವಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅಬ್ರಹಾಮನಿಗೆ ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾವೆ, ನಾನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅಬ್ರಹಾಮನ ಮಧ್ಯದಲ್ಲಿ, ಅಬ್ರಹಾಮನ ಹತ್ರ ಇಳಿದು ಬಂದಿರುವ ಆ ದೇವರು, ಆ ಸರ್ವಶಕ್ತನಾದ ದೇವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ದೇವರ ದೂತರು ಕೂಡ ನಮ್ಮ ಮಧ್ಯದಲ್ಲಿದ್ದಾವೆ ಇಲ್ವಾ? ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ ನಿನ್ನ ಸ್ವರ್ಗೀಯ ದೂತರನ್ನು ನಮ್ಮನ್ನು ದಂಡಿಟ್ಟು ಕಾವಲಿಡಪ್ಪ. ಹಾಗಾದರೆ ದೇವರ ದೂತರು ಕೂಡ ನಮ್ಮ ಮಧ್ಯದಲ್ಲಿದ್ದಾವೆ. ಆಮೇಲೆ ಪವಿತ್ರಾತ್ಮನ ಪ್ರಸನ್ನತೆ, ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿದ್ದಾವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ದೇವರ ವಾಕ್ಯ ಅದು ಕೂಡ ನಮ್ಮದಲ್ಲಿದ್ದಾವೆ. ದೇವರ ವಾಕ್ಯ ಯಾವಾಗಲೂ ಕಾರ್ಯ ಮಾಡುವ ವಾಕ್ಯ. ಅದು ಯಾವತ್ತೂ ಕಾರ್ಯ ಮಾಡಿದಲ್ಲೇ ವಾಪಸ್ ಬರುವ, ಹಿಂದಿರುಗಿ ಬರುವ ವಾಕ್ಯವಲ್ಲ. ಇವತ್ತು ವಾಕ್ಯ ಸಾರಿದಾಗ ಇಲ್ಲಿ ಅದ್ಭುತ ಕಾರ್ಯಗಳನ್ನು ನಡಿಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಬಹಳ ಪ್ರಾಮುಖ್ಯ. ಪವಿತ್ರಾತ್ಮನ ಸಾನ್ನಿಧ್ಯದಲ್ಲಿ ನಾವು ಇದ್ದೀವಿ. ಎಷ್ಟು ಜನ ಇದ್ದೀವಿ ಪವಿತ್ರಾತ್ಮನ ಸಾನ್ನಿಧ್ಯದಲ್ಲಿ? ಹಲ್ಲೆಲೂಯಾ. 1ನೇ ಕೊರಿಂಥಿ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನೂ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ದೇವರ ಆತ್ಮ ಯಾರಲ್ಲಿದೆಯೋ ಅವರು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ದೇವರ ಆತ್ಮ ಇಲ್ಲದವ್ರಿಗೆ ಇದೇನು ಬೇಕಾಗಲ್ಲ. ನಿನ್ನಲ್ಲಿ ದೇವರ ಆತ್ಮನಿದ್ದರೆ ಬೇರೆಯವರಿಗೆ ಗೊತ್ತಾಗಲ್ಲ. ಆದರೆ ದೇವರಾತ್ಮ ಇರುವ ನಮಗೆ ಯಾರನ್ನು ನೋಡಿದರೆ ಅವರನ್ನು ವಿಚಾರಿಸ್ತೀವಿ, ಅವರಲ್ಲಿ ಏನಿದೆ ಎಂಬುದು ತಿಳ್ಕೊಳ್ಳೋದ ಆ ಶಕ್ತಿ, ಪವರು ದೇವರು ಕೊಟ್ಟಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ 4 ವಿಷಯಗಳು. ಮೊದಲನೇದಾಗಿ ದೇವರ ಆತ್ಮನಿಂದ ನಡೆಸಲ್ಪಟ್ಟವರು. 2ನೇದಾಗಿ ಅದೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ನೋಡು. ಇವುಗಳನ್ನು ಮಾನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ದೇವರ ಆತ್ಮನೇ ಕಲಿಸಿಕೊಟ್ಟಿರುವ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೀನಿ. ಹಲ್ಲೆಲೂಯಾ. ದೇವರ ಆತ್ಮನಿಂದ ನಡೆಸಲ್ಪಟ್ಟವರು, ದೇವರ ಆತ್ಮನ ಅಭಿಷೇಕ ಹೊಂದಿದವರ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. 2ನೇದಾಗಿ ನೋಡ್ರಿ 12ನೇ ವಾಕ್ಯ. ಹೌದು, ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ. 2ನೇದಾಗಿ ಪ್ರಾಪಂಚಿಕ ಆತ್ಮ. 3 ಆತ್ಮದ ವಿಷಯ ಮಾತಾಡ್ತೀವಿ. 1 ದೇವರ ಆತ್ಮ, 2ನೇದಾಗಿ ಪ್ರಾಪಂಚಿಕ ಆತ್ಮ. ಆ ವಾಕ್ಯ ಓದು. ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಪ್ರಾಪಂಚಿಕ ಆತ್ಮ ಯಾರಲ್ಲಿದೆಯೋ ಅವರು ಪ್ರಾಪಂಚಿಕವರೇ. ಹಲ್ಲೆಲೂಯಾ. ದೇವರ ಆತ್ಮ ಯಾರಲ್ಲಿದೆಯೋ ಅವರು ದೇವರ ಆತ್ಮನಿಂದ ನಡೆಸಲ್ಪಡುವರು. ಗಮನ ಇಟ್ಟು ಕೇಳಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅರ್ಥ ಆಗಕ್ಕೆ. ದೇವರ ಆತ್ಮನಿಂದ ನಡೆಸಲ್ಪಡುವುದು ಬೇರೆ, ಪ್ರಾಪಂಚಿಕ ಆತ್ಮದಿಂದ ನಡೆಸಲ್ಪಡುವರು ಬೇರೆ. ಪ್ರಾಪಂಚಿಕ ವಿಷಯ. ಆಮೇಲೆ ನೋಡ್ರಿ 14ನೇ ವಾಕ್ಯ ನೋಡು. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಇಲ್ಲಿ ಒಂದು ಆತ್ಮ ಪ್ರಾಕೃತ ಮನುಷ್ಯನು. 3 ತಮ್ಮನ ಮನುಷ್ಯನು, ದೇವರ ಆತ್ಮ ಹೊಂದ್ಕೊಂಡಿರುವ ಮನುಷ್ಯನು, ಆಮೇಲೆ ಪ್ರಾಪಂಚಿಕ ಮನುಷ್ಯನು, 3ನೇದಾಗಿ ಪ್ರಾಕೃತ ಮನುಷ್ಯನು. ನೋಡು, ಪ್ರಾಕೃತ ಮನುಷ್ಯನ ವಿಷಯವಾಗಿ ಏನು ಹೇಳ್ತದೆ ಅಂತ ಹೇಳಿ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ. ಅವ್ರಿಗೆ ಬೇಡ. ಅವ್ರು ಪ್ರಾಕೃತ ಮನುಷ್ಯರು. ಅವರು ಎಲ್ಲ ಇಲ್ಲೇ ಇದ್ದಾರೆ, ಸಭೆಯಲ್ಲಿ ಕೂಡ ಇದ್ದಾರೆ. ಪ್ರಾಕೃತ ಮನುಷ್ಯರಿದ್ದಾರೆ, ಆತ್ಮೀಯ ಮನುಷ್ಯರಿದ್ದಾರೆ, ಆಮೇಲೆ ಪ್ರಾಪಂಚಿಕ ಮನುಷ್ಯರು, ಇವರೆಲ್ಲ ಇದ್ದಾರೆ. ಇದರಲ್ಲಿ 3 ವಿಷಯಗಳಲ್ಲಿ ನಾವು ಯಾರು ಎಂಬುದಾಗಿ ಮೊದಲು ತಿಳ್ಕೋಬೇಕು. ನಾವು ಪ್ರಾಪಂಚಿಕ ಮನುಷ್ಯರ, ಪ್ರಾಕೃತ ಮನುಷ್ಯರ,
ಪ್ರಾಪಂಚಿಕ ಮನುಷ್ಯರಂದರೆ ಸ್ವಲ್ಪ ಉತ್ತಮ. ಪ್ರಾಕೃತ ಮನುಷ್ಯನೆಂದರೆ ಅವನಿಗೆ ಏನೇನು ಬೇಕಾಗಿಲ್ಲ. ಇಲ್ಲ, ಪ್ರಾಪಂಚಿಕ ಮನುಷ್ಯನಿಗೆ ಏನು ಬೇಕು ನೋಡು, ದೇವರಾತ್ಮನ ವಿಷಯಗಳನ್ನು ಅವನಿಗೆ ಬೇಡ. ದೇವರ ಆತ್ಮನ ವಿಷಯಗಳು ಬೇಡ, ದೇವರ ವಾಕ್ಯ ಬೇಡ, ದೇವರ ಆತ್ಮನ ವಿಷಯಗಳು ಬೇಡ. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಂದರೆ ಅದು ಬೇಡ. ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸುವರು ಇವರು ಯಾರು? ಪ್ರಾಕೃತ ಮನುಷ್ಯ. ಇವರಂದು ಪರಲೋಕಂದು ಹೋಗಲ್ಲ. ಹಲ್ಲೆಲೂಯ. ದೇವರಾತ್ಮನ ವಿಷಯವನ್ನು ಬೇಡವನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿದ್ದಾವೆ. ಹಲ್ಲೆಲೂಯ. ಆಮೇಲೆ 1ನೇ ಅಧ್ಯಾಯ 18ನೇ ವಾಕ್ಯ ನೋಡು. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದ್ದಾವೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದ್ದಾವೆ. ಹಲ್ಲೆಲೂಯ. ಪ್ರಾಕೃತ ಮನುಷ್ಯರಾಗಬೇಡ. ಅವರಿಗೆ ದೇವರು ಬೇಡ, ಜನರು ಬೇಡ. ಬೇಕಾದ್ರೆ ಚರ್ಚಿಗೆ ಬರ್ತಾರೆ, ಏನಾದರೂ ಕಾಯಿಲೆ ಇದ್ದರೆ ವಾಸಿ ಆಗಕ್ಕೆ, ದೆವ್ವ ಇದ್ದರೆ ದೆವ್ವ ಬಿಡ್ಸಕ್ಕೆ ಸುಮ್ಮನೆ ಬರ್ತಾರೆ, ಹೋಗ್ತಾರೆ. ಅವ್ರಿಗೆ ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ವಾಕ್ಯ ಕೇಳೋದು ಬೇಡ. ವಾಕ್ಯ ಹೇಳಿದಾಗ ಏನೇನೋ ಮಾಡ್ಕೊಂಡು ಕೂತ್ಕೊಳ್ತಿರ್ತಾರೆ, ಇಲ್ಲ ಮೊಬೈಲ್ ನೋಡ್ತಿರ್ತಾರೆ, ಬೇರೆ ವಿಷಯಗಳಲ್ಲಿ ಅವ್ರ ಮನೆ ವಿಷಯ ನೋಡ್ತಿರ್ತಾರೆ. ಪ್ರಾಕೃತ ಮನುಷ್ಯರು ಮಾತ್ರ ಆಗಬೇಡ್ರಿ. ನಾವೆಲ್ಲ ಮೊದಲು ಪ್ರಾಕೃತ ಮನುಷ್ಯರಾಗಿದ್ದೆವು. ಅಲ್ಲಿಂದ ನಾವು ದೇವರನ್ನು ಕಂಡುಕೊಂಡು ಈಗ ಬಂದಿದ್ದೀವಿ. ತಿರುಗಿ ಹಳೆಯದಕ್ಕೆ ಹೋಗ್ಬೇಡ್ರಿ. ಪ್ರಾಕೃತ ಮನುಷ್ಯರಿಗೆ ಆತ್ಮೀಯ ವಿಷಯಗಳೇ ಬೇಡ, ಆತ್ಮೀಯ ಬೇಡ, ವಾಕ್ಯ ಬೇಡ, ಇದು ಯಾವುದು ಬೇಡ. ಮತ್ತೇನು ಬೇಕು? ಯಾತಕ್ಕೆ ಬರ್ತಾರೆ? ಸುಮ್ಮನೆ ಬರ್ತಾರೆ. ಏನು ನಡೀತದೆ, ಏನಾದರೂ ಸಿಕ್ಕುತ್ತೋ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗೋಣ ಅಂಥವರು ಕೂಡ ಇದ್ದಾರೆ. ಅವರಿಗೆ ಶಿಲುಬೆ ವಿಷಯ ಮಾತು ಎಂದದಾಗಿದೆ ಎಂದೇ ನಾಶನದ ಮಾರ್ಗದಲ್ಲಿರುವರು. ಹಲ್ಲೆಲೂಯ. ಹುಚ್ಚು ಮಾತಾಗಿದ್ದೇವೆ. ಇವರ ನಾಶನದ ಮಾರ್ಗದಲ್ಲಿರುವರು ಯಾರು? ಪ್ರಾಕೃತ ಮನುಷ್ಯರು. ಹಲ್ಲೆಲೂಯ. ಮತ್ತು ನೋಡ್ರಿ ಕೆಳಗಡೆ 1ನೇ ಅಧ್ಯಾಯ ಅಪೊಸ್ತಲನಾದ ಪೌಲನು ಇದನ್ನ ವಿಷಯ 23ನೇ ವಾಕ್ಯ ನೋಡು. ನಾವೇನು ಮಾಡ್ತಾ ಇದ್ದೀವಿ ಅಂದ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಕ್ರಿಸ್ತನನ್ನು ಪ್ರಚುರಪಡಿಸುತ್ತೀರಿ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದವೆ. ಹಲ್ಲೆಲೂಯ. ಯಾಕೆ ಈ ವಾಕ್ಯ ಹೇಳ್ತಾ ಇದ್ದಾರೆ? ಇದರಲ್ಲಿ ನಾವು ಯಾವುದಾಗಿದ್ದೀವಿ, ಅಕಸ್ಮಾತ್ ಏನಾದ್ರು ನಾವು ಪ್ರಾಕೃತ ಮನುಷ್ಯರಾದರೆ ನಾವು ರಕ್ಷಣೆ ಹೊಂದಿ ವಾಪಸ್ ಬರಬೇಕು. ಹಲ್ಲೆಲೂಯ. ಈ ಪ್ರಾಕೃತ ಮನುಷ್ಯರು ಆತ್ಮೀಯ ಮನುಷ್ಯರು. ಆಮೇಲೆ 3ನೇದಾಗಿ ಪ್ರಾಪಂಚಿಕ ಮನುಷ್ಯರು. ಇಲ್ಲ, ಪ್ರಾಪಂಚಿಕ ಮನುಷ್ಯರು ಅವರು ಕೂಡ ದೇವರನ್ನ ನಂಬುತ್ತಾರೆ. ಹಲ್ಲೆಲೂಯ. ಪ್ರಾಪಂಚಿಕ ಮನುಷ್ಯರ ವಿಷಯವಾಗಿ ಈ ಪ್ರಾಕೃತ ಮನುಷ್ಯರ ವಿಷಯ ಮತ್ತೊಂದು ನಾವು ನೋಡಿದರೆ, ದೇವರಾತ್ಮ ವಿಷಯಗಳಲ್ಲಿ ಬೇಡವನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತದೆ. ಆಮೇಲೆ ನೋಡಿ, ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ ನೋಡ್ರಿ. ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. ಇವರು ಭೇದಗಳನ್ನು ಉಂಟು ಮಾಡುವವರು ಪ್ರಾಕೃತ ಮನುಷ್ಯರು ದೇವರಾತ್ಮವಿಲ್ಲದವರು ಆಗಿದ್ದಾವೆ. ಆಮೆನ್. ಹಲ್ಲೆಲೂಯ. ಪ್ರಾಕೃತ ಮನುಷ್ಯರಿಗೆ ದೇವರಾತ್ಮ ಇಲ್ಲ. ಇದೆಲ್ಲ ಈ ಪ್ರಪಂಚದಲ್ಲಿ 3 ನಾವು ವಿಂಗಡಿಸ್ತೀವಿ: ಪ್ರಾಕೃತ ಮನುಷ್ಯರು, ಆತ್ಮೀಯ ಮನುಷ್ಯರು ಮತ್ತು ಪ್ರಾಪಂಚಿಕ ಮನುಷ್ಯರು. ಹಲ್ಲೆಲೂಯ. ಇದರಲ್ಲಿ ನಾವು ಯಾವುದರಲ್ಲಿದ್ದೇವೆ? 2ರಲ್ಲಿದ್ದೇವೆ. ಈ ಪ್ರಾಕೃತ ಮನುಷ್ಯರಂತೂ ಬೇಡ ನಮಗೆ, ಆತ್ಮೀಯ ಮನುಷ್ಯರಾಗಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ಪ್ರಾಪಂಚಿಕ ಮನುಷ್ಯರು ಅಂದರೆ ಏನು ಗೊತ್ತೇನು? ಪ್ರಾಪಂಚಿಕ ಮನುಷ್ಯರು ಅದು ನೋಡ್ರಿ 3ನೇ ಅಧ್ಯಾಯದಿಂದ 1ನೇ ವಾಕ್ಯದಿಂದ ನೋಡು. ಸಹೋದರರೇ, ನಾನಂತೂ ದೇವರಾತ್ಮನ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು,
ಕ್ರಿಸ್ತನ ವಿಷಯದಲ್ಲಿ ಹ್ಮ್ ಎಳೆ ಗೂಸುಗಳು ಆಗಿರುವಂತವರಿಗೆ ಹ್ಮ್ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಹಾಲೆಲೂಯ. ಈ ಪ್ರಾಪಂಚಿಕರು ಎಂತವ್ರು ಗೊತ್ತೇನು? ಎಳೆ ಕೂಸುಗಳಂತೆ. ಕೂಸುಗಳು ಅವ್ರಿಗೆ ಬೆಳವಣಿಗೆ ಇಲ್ಲ, ವಾಕ್ಯ ಗೊತ್ತಿಲ್ಲ. ಚರ್ಚಿಗೆ ಬರ್ತಾರೆ, 10 ವರ್ಷದಿಂದ ಬರ್ತಾರೆ, 5 ವರ್ಷದಿಂದ ಬರ್ತಾರೆ, ಸುಮ್ಮನೆ ಬರ್ತಾರೆ, ಬೈಬಲಂದು ಹಿಡ್ಕೊಂಬರ್ತಾರೆ. ಬೈಬಲಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಈಗಲೂ ಏನು ಕುಡಿತಾ ಇದ್ದಾರೆ? ಹಾಲು ಕುಡಿತಾ ಇದ್ದಾರೆ, ಹಾಲು ಕುಡಿತಾ ಇದ್ದಾರೆ. ಓದು ವಾಕ್ಯವನ್ನು ಮತ್ತೊಂದು ಸರ್ತಿ. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗಿನ್ನೂ ಶಕ್ತಿ ಇರಲಿಲ್ಲ. ಏನು ಶಕ್ತಿ ಇಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಶಕ್ತಿ ಇಲ್ಲ. ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ಹಾಲೆಲೂಯ. ಹಾಗಾದರೆ ಇವರೆಂದವರು? ಶರೀರಾಧೀನ ಸ್ವಭಾವ ಉಳ್ಳವರು. ಹಾಲೆಲೂಯ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳ ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ನರಪ್ರಾಣಿಗಳಂತೆ ನಡೀತಾ ಇದ್ದಾರೆ ಅಷ್ಟೇ. ಬೈಬಲ್ ಹಿಡ್ಕೊಂಡು ಬರ್ತಾರೆ, ಆದರೆ ಏನು ಗೊತ್ತಿಲ್ಲ. ಪ್ರಾಪಂಚಿಕರು. ಅವರಿಗೆ ಈ ಪ್ರಪಂಚನೂ ಬೇಕು, ಇದನ್ನು ಚರ್ಚು ಬೇಕು, ದೇವರು ಬೇಕು, ಪ್ರಪಂಚನ ಬೇಕು. ಇದು ಸಾಧ್ಯವಿಲ್ಲದ ವಿಷಯ. ಹಾಲೆಲೂಯ. ಇದು ಸಾಧ್ಯವಿಲ್ಲದ ವಿಷಯ. 1ನೇ ವಾಕ್ಯ ನೋಡು ಮತ್ತೊಂದು ಸರ್ತಿ. ಸಹೋದರರೇ, ನಾನಂತೂ ದೇವರಾತ್ಮನ ನಡೆಸಿಕೊಳ್ಳುವವರಿಗೆ ತಕ್ಕಂತೆ, ದೇವರ ಆತ್ಮನಿಗೆ ನಡೆಸಿಕೊಳ್ಳುವರು ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ. ನಿಮ್ಮ ಸಂಗಡ ಮಾತಾಡೋಕ್ಕಾಗಲ್ಲ. ಯಾಕೊತ್ತಾ? ನೀವು ಎಂದವರು? ಪ್ರಾಪಂಚಿಕರು. ನೀವು ಪ್ರಾಪಂಚಿಕರು. ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು. ಇಲ್ಲಿ ಎಷ್ಟು ಜನ ಎಳೆ ಕೂಸುಗಳಿದ್ದಾರೆ? ನನಗೆ ಗೊತ್ತು. ಅವರೆಲ್ಲ ಇಲ್ಲಿ ಕೂತ್ಕೊಳ್ಳಲ್ಲ, ಹಿಂದ್ಗಡೆ ಹೋಗಿ ಕೂತ್ಕೊಳ್ತಾರೆ, ಹತ್ರ ಬರಲ್ಲ. ಎಲ್ಲರೂ ಇಲ್ಲ. ಕೆಲವರು ಇದನ್ನು ಬೈಬಲ್ನಾಗ ಇರೋದು ಕೇಳ್ತಾರೆ, ಕೆಲವರು ಕೇಳಲ್ಲ. ಕೇಳದಲ್ಲೇ ಇರೋರು ಯಾರು? ಪ್ರಾಪಂಚಿಕರು. ಈ ಪ್ರಾಪಂಚಿಕರಂದರೆ ಅವರಿಗೆ ಆತ್ಮೀಯತೆ ಅಂತೂ ಇಲ್ಲ. ಅವರು ದೇವರ ಕಡೆ ಮತ್ತೆ ತಿರ್ಕೋಬೇಕು. ಬರೀ ಹಾಲು ಕುಡಿಯವರಾಗಿರ್ತಾರೆ. ಹಲ್ಲೆಲೂಯ. ನಾವು ಕೂಡ ಯೇಸು ಸ್ವಾಮಿನ ನಂಬಿದಿರಿ. ಸೈತಾನ ನಂಬ್ತಾನೆ ಯೇಸು ಸ್ವಾಮಿನ? ಇಲ್ಲ. ಸೈತಾನ ಹೇಳ್ತಾನೆ ಯೇಸು ಸ್ವಾಮಿನ ನಾವು ನಂಬ್ತೀನಿ, ಆಮೇಲೆ ನಡುಕ್ತೀನಿ ಅಂತಾನೆ. ಹಾಗಾದರೆ ಸೈತಾನೂ ನಂಬ್ತಾರೆ, ಎಲ್ಲರೂ ನಂಬ್ತಾರೆ ದೇವರನ್ನ. ಹಲ್ಲೆಲೂಯ. ದೇವ್ರ ನಾವು ಸ್ತೋತ್ರವಾಗಲಿ. ನಾವು ಎಂದಿಗೂ ಪ್ರಾಪಂಚಿಕರಾಗಬೇಡ್ರಿ. ಆ ಸ್ವಭಾವ ನಮ್ಮಲ್ಲಿ ಬೇಡ್ರಿ. ನಮ್ಮಲ್ಲಿ ಎಂದ ಆತ್ಮ ಇರಬೇಕು? ದೇವರ ಆತ್ಮನಿಂದ ತುಂಬಿಸಿಕೊಂಡವರಾಗಿರಬೇಕು. ದೇವರ ಆತ್ಮ ನಿನ್ನಲ್ಲಿ ಇಲ್ಲವಾ? ನೀನು ಪ್ರಾಪಂಚಿಕನೇ. ನಿನಗೇನು ಗೊತ್ತಿಲ್ಲ. ಚರ್ಚಿಗೆ ಬರ್ತಾನೆ, ಬೈಬಲ್ ಹಿಡ್ಕೊಂಬರ್ತಾನೆ, ಬಿಚ್ಚಿ ನೋಡಲ್ಲ. ಎಷ್ಟು ಜನ ಬೈಬಲ್ನಲ್ಲಿ ಹಂಗೆ ಮನೆಗೆ ಹೋಗಿ ಮುಚ್ಚಿ ಇಟ್ಟು ಮತ್ತು ಭಾನುವಾರ ಹಿಡ್ಕೊಂಬರೋರು ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಾನು ಬಿಡಿಸಿ ಹೇಳಲ್ಲ, ನಿಮಗೆ ಗೊತ್ತು. ಇವಾಗ ಹೋಗ್ತಾರೆ, ಬೈಬಲ್ ತಗೊಂಬರ್ತಾರೆ, ಕೆಲವರು ಮನೆಗೆ ಹೋಗಿ ಬಿಸಾಕ್ತಾರೆ, ಬೈಬಲ್ ಎಲ್ಲನೇ ಒಂದು ಕಡೆ ಇಡ್ತಾರೆ, ಮತ್ತು ಮುಂದಿನ ವಾರ ಹಿಡ್ಕೊಂಬರುವವರು ಇದ್ದಾರೆ. ಹಲ್ಲೆಲೂಯ. ಅವ್ರು ಯಾರು ನೋಡ್ರಿ. ಇದರಲ್ಲಿ ನೀವೇ ಶೋಧನೆ ಮಾಡಿಕೊಳ್ಳ್ರಿ, ನಾನು ಹೇಳಲ್ಲ. ಪ್ರಾಪಂಚಿಕರು ಎಷ್ಟು ಜನ ಇದ್ದಾರೆ ಇಲ್ಲಿ ತನಕ? 3 ವರ್ಷ 5 ವರ್ಷ ಆದರೂ ಪ್ರಾರ್ಥನೆ ಮಾಡೋಕ್ಕೆ ಬರದಲ್ಲೇ ಇರೋರಿದ್ದಾರೆ. ಪ್ರಾರ್ಥನೆ ಮಾಡೋಕ್ಕೆ ಬರದಲ್ಲೇ ಇರೋರಿದ್ದಾರೆ. ಸರಿಯಾಗಿ ನೆಟ್ಟಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಯಾರಿದು? ಪ್ರಾಪಂಚಿಕರೇ. ಮಕ್ಕಳು ದಿನೇ ದಿನೇ ಬೆಳಿಬೇಕು. ಈಗ ಒಂದು ಮಗು, 2 ವರ್ಷದ ಒಂದು ಮಗು ಹಂಗ ಇದ್ದರೆ, ಬೆಳೀದಲ್ಲೇ ಇದ್ದರೆ ನಮಗೆ ಎಷ್ಟು ಬೇಜಾರಾಗುತ್ತೆ ತಂದೆ ತಾಯಿಗಳಿಗಿಲ್ವಾ? ಸ್ವಲ್ಪ ನಡೀತದೆ, ಅದರ ಬುದ್ಧಿ ಬೆಳೀಲಿಲ್ಲ ಅಂದರೆ ತಂದೆ ತಾಯಿಗಳಿಗೆ ಎಷ್ಟು ಬೇಜಾರಾಗುತ್ತೆ. ನಾವು ಏನು ಆಸೆ ಪಡ್ತೀವಿ? ಮಕ್ಕಳು ಬೆಳಿಬೇಕು, ಮಾತಾಡಬೇಕು, ಶಾಲೆಗೆ ಹೋಗ್ಬೇಕು, ಕಲಿಬೇಕು, ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು.
ನಾವು ಆಸೆ ಪಡ್ತೀವಿ ಇಲ್ವಾ? ಅದೇ ರೀತಿಯಲ್ಲಿ ನಾವು ಕೂಡ ಬೆಳೆದು ಬರಬೇಕು. ಯಾಕಂದರೆ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ಇದೆಲ್ಲ ನಾವು ಸುಮ್ಮನೆ ಇಲ್ಲಿ ಬರೋದಲ್ಲ, ನಮಗೊಂದು ನಿರೀಕ್ಷೆ ಇದ್ದಾವೆ. ನಾವು ಎಲ್ಲಿಗೆ ಹೋಗ್ತೀವಿ? ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ಒಂದು ನಿರೀಕ್ಷೆ ನಮ್ಮಲ್ಲಿದ್ದಾವೆ. ದಯಮಾಡಿ ಪ್ರಾಪಂಚಿಕರಾಗಬೇಡ್ರಿ. ಸ್ವಲ್ಪ ಮುಂದಕ್ಕೆ ಬರೋಣ, ಬೈಬಲ್ ಕಲಿಯೋಣ, ಓದೋಣ, ಪ್ರಾರ್ಥನೆ ಮಾಡೋಣ. ನಾವು ನಂಬಿಟ್ಟಿದ್ದೀವಿ ಯೇಸಮ್ಮಿನ. ನಾವು ಸರ್ವಶಕ್ತನಾದ ದೇವರನ್ನು ನಂಬಿರುವರು. ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ದೇವರನ್ನು ನಾವು ನಂಬಿರುವರು. ಆ ದೇವರನ್ನ ಬಿಟ್ಟು ನಾವು ಏನು ಮಾಡಲಾರ ಸಾಧ್ಯನೇ ಇಲ್ಲ. ನಿನ್ನ ಸ್ವಂತ ಇಚ್ಛೆಯಿಂದ ನೀನೇನು ಮಾಡಿದ್ರು ಅದೆಲ್ಲ ಫೇಲರ್ ಆಗುತ್ತೆ, ನಡೆಯೋದಿಲ್ಲ. ಅದು ದೇವರನ್ನ ಬಿಟ್ಟು ನೀನು ಏನು ಮಾಡೋಕ್ಕೆ ಹೋದರೂ ಅದು ನಡೆಯೋದೇ ಇಲ್ಲ. ಎಲ್ಲ ಫೇಲರೇ. ಕೆಲವು ಜೀವನಗಳಲ್ಲಿ ಎಲ್ಲ ಫೇಲರ್. ಎಲ್ಲ ಅರ್ಧಪರ್ಧ ಮಾಡಿಬಿಡ್ತಾರೆ ನೋಡ್ರಿ. ಎಲ್ಲ ಅರ್ಧಪರ್ಧ ಮಾಡಿಬಿಡ್ತಾರೆ, ಒಂದು ಪೂರ್ಣವಾಗಿ ಮಾಡೋದೇ ಇಲ್ಲ. ಯಾಕೆ? ಅದೇ ಪ್ರಾಪಂಚಿಕ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋದಿಲ್ಲ. ಯಾವ ಕೆಲಸನೂ ಒಬ್ಬರು ಪೂರ್ತಿಗೊಳಿಸೋದಿಲ್ಲ. ಇದೆಲ್ಲ ದೇವರ ಆತ್ಮ ಇಲ್ಲಿದ್ದಕ್ಕೆ. ಇನ್ನು ಹಾಲು ಕುಡಿತಾ ಇದ್ದೀರಾ, ದಿವಸ ನೀವೇನು ಮಾಡಬೇಕು? ಬೆಳಿಬೇಕು. ಹಲ್ಲೆಲೂಯಾ. ದಿನೇ ನೀವು ಬೆಳೆದ್ರೆ ನಾವು ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡ್ರೆ ನಾವು ದೇವರ ಮಕ್ಕಳಾಗ್ತೀವಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀವಿ. ನಾನು 3 ಕ್ಯಾಟಗರಿಗೆ ಹೇಳಿದೆ. ಇದು ಪ್ರಾಪಂಚಿಕರಂದರೆ ಸ್ವಲ್ಪ ಉತ್ತಮ. ನೀವೊಂದು ಓದಿದೆಯಲ್ಲ, ಅದು ಯಾವುದು? ಪ್ರಾಕೃತ ಮನುಷ್ಯರು. ಪ್ರಾಕೃತ ಮನುಷ್ಯರು ಅವರೊಂದು ಬೇಡ ನಮಗೆ. ಪ್ರಾಕೃತ ಮನುಷ್ಯರಾಗೋದು. ಪ್ರಾಪಂಚಿಕ ಮನುಷ್ಯರನ್ನ ನಾವು ತಿರುಗಿ ವಾಪಸ್ ತರ್ಬೋದು. ಬೈಬಲ್ ಓದು, ಪ್ರಾರ್ಥನೆ ಮಾಡು, ಹಾಡಾಡು. ಹೋಗಲಿ, ಕುಟುಂಬ ಪ್ರಾರ್ಥನೆ ಎಷ್ಟು ಜನ ಮಧ್ಯದಲ್ಲಿ ಇದ್ದಾವೆ? ಕುಟುಂಬ ಪ್ರಾರ್ಥನೆ ಎಷ್ಟು ಹಾಡಾಡ್ತೀರಿ ನೀವು? ಸ್ವಲ್ಪ ಸಮಯ ಕಳ್ರಿ. ಒಂದು ದಿವಸಕ್ಕೆ 24 ಗಂಟೆ ಇದ್ದಾವೆ. ಅದ್ರಾಗೆ ದಶಭಾಗ ಅಂದರೆ ಕೂಡ ಎಷ್ಟು ಗಂಟೆ ಬರ್ತದೆ? 2 ಗಂಟೆ 40 ನಿಮಿಷ ಬರ್ತದೆ. ಇಲ್ಲ, ಹೋಗಲಿ, 1 ಗಂಟೆ ಆದರೂ ಕುಟುಂಬ ಪ್ರಾರ್ಥನೆ ಮಾಡಿರಿ. ದೇವರಿಗೊಂದಿಗೆ ಒಂದು ಸಂಪರ್ಕ. ನಾವು ಪ್ರಾರ್ಥನೆ ಮಾಡೋದಂದರೆ ದೇವರೊಂದಿಗೆ ಮಾತನಾಡೋದು. ಈ ಪ್ರಪಂಚದಲ್ಲಿ ಎಲ್ಲ ನಶ್ವರರೇ. ನೀವು ಏನು ದುಡಿತೀರೋ, ಏನು ಕಟ್ಕೊಳ್ತೀರೋ ಇದೆಲ್ಲ ಇರಲ್ಲ. ನೀನೆಂಥ ಸಂಪಾದನೆ ಮಾಡಿದ್ರೂ ಇರೋದಿಲ್ಲ. ಹಲ್ಲೆಲೂಯಾ. ಸಂಪಾದನೆ ಮಾಡಿದ್ರೂ ಇರಲ್ಲ. ಒಬ್ಬನು ಬೇಕಾದಷ್ಟು ಸಂಪಾದನೆ ಮಾಡಿದ್ದಾನೆ, ಬೇಕಾದಷ್ಟು ಆಸ್ತಿ ಐಶ್ವರ್ಯ ಇದ್ದಾವೆ. ಯಾವುದೋ ಒಂದು ಮದುವೆಗೆ ಹೋದರು, ಏನೋ ಒಂದು ಕಾಲು ನೋವೇನೋ ಬಂದು ಒಂದು ಆಸ್ಪತ್ರೆಗೆ ಹೋದ್ರಂತೆ. ಅದೇನೋ ಕಾಯಿಲೆನ ಹೇಳೋಕ್ಕೆ ಬರೋಲ್ಲ, ಅಂಥ ಕಾಯಿಲೆ, ನನಗೆ ಹೇಳೋಕ್ಕೆ ಬರೋಲ್ಲ. ಡಾಕ್ಟ್ರ್ ಹೇಳಿದ್ರಂತೆ, ನೀನು ಉಳಿಯಲ್ಲಪ್ಪ, ಸತ್ತು ಹೋಗ್ತೀಯ, ಅದಕ್ಕೆ ಔಷಧಿ ಇಲ್ಲ. ಅಂಥ ಕಾಯಿಲೆಗಳು ಇದ್ದಾವೆ. ಮೆಲ್ಲಕ್ಕೆ ಮೆತ್ತಗಾಗಿ ಹೊರಟೋಗ್ಬಿಡ್ತಾರಂತೆ. ಆದರೆ ನಾವು ಹೋಗ್ಬೇಕಾದ್ರೆ ನಿತ್ಯ ಜೀವಕ್ಕೋಸ್ಕರ ನಮ್ಮ ಆತ್ಮ ಸ್ವಾರ್ಥವಾಗುತ್ತೆ. ನಾವು ಕಲಿಬೇಡ್ರಿ, ನಾವು ಪ್ರಾಪಂಚಿಕವನ್ನು ಬಿಟ್ಬಿಡ್ರಿ. ಮತ್ತು ಆ ವಾಕ್ಯವನ್ನು ಮತ್ತೊಂದು ಸರ್ತಿ ಓದಾನ. ಪ್ರಾಪಂಚಿಕ 1 ಕೊರಿಂಥಿ 3:2-3 ವಾಕ್ಯಗಳು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅಲ್ಲ, ಜೀರ್ಣ ಆಗಲ್ಲ. ಅದಕ್ಕೆ ಜೀರ್ಣ ಆಗಲ್ಲ. ಈಗ ಸಣ್ಣ ಮಕ್ಕಳಿಗೆ, ಈಗ 3 ತಿಂಗಳ ಮಕ್ಕಳಿಗೆ ಅನ್ನ ಕೊಡ್ತೀರಾ? ಯಾಕೆ? ಜೀರ್ಣ ಆಗಲ್ಲ. ಅದೆಲ್ಲ ಬೇದಿಯಾಗಿ ಸತ್ತೋಗ್ಬಿಡ್ತವೆ ಮಗು. ಆಮೇಲೆ ಜೀರ್ಣ ಆಗಲ್ಲ. ಈಗಲೂ ಜೀರ್ಣ ಆಗದೆಲ್ಲ ಇರೋರಿದ್ದಾರೆ, ಹಾಲು ಕುಡಿಯೋರಿದ್ದಾರೆ ಇಲ್ಲಿ. ಇದು ಮಕ್ಕಳ ವಿಷಯ ಅಲ್ಲ. ಯಾರ ವಿಷಯ? ಪ್ರಾಪಂಚಿಕರ ವಿಷಯ. ವಾಕ್ಯ ಓದಬೇಕು. ಹಲ್ಲೆಲೂಯಾ. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಶಕ್ತಿ ಇರಲಿಲ್ಲ. ಶಕ್ತಿ ಇಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಹಲ್ಲೆಲೂಯಾ. ನೋಡಿ ಮತ್ತೆ, ಯಾಕಂದ್ರೆ ಇನ್ನು ಶರೀರಾಧೀನ ಸ್ವಭಾವವುಳ್ಳವರಾಗಿ, ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ಬಿಡ್ತೀರಾ? ಇದನ್ನು ಬಿಡ್ತೀರಾ? ಶರೀರಾಧೀನ ಸ್ವಭಾವ ನಮಗೆ ಬೇಡ್ರಿ. ನಾವು ಹಗಲೆಲ್ಲ ಚರ್ಚೆನಾಗ ಹೇಳೋದೆ, ನಿಮಗೂ ಎಲ್ಲ ಗೊತ್ತಾಯ್ತು ಏನೇನು ಅಂತ.
ತಿರುಗಿ ಅದನ್ನು ಹೇಳೋದು ಬೇಡ. ನೀವು ಅರ್ಥ ಮಾಡ್ಕೊಳ್ರಿ ಅಷ್ಟೇ. ನಾವು ಇರೋದು ದೇವರ ವಾಕ್ಯದಲ್ಲಿ ಇರೋದನ್ನು ನಾನು ಹೇಳ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ, ಬಿಡಿಸಿ ಹೇಳಲ್ಲ. ನಿಮಗೆ ಗೊತ್ತಲ್ಲ ಸರಿದಾನದ ಸ್ವಭಾವಗಳೇನು ಅಂತ. ಅದು ಇದ್ದರೆ ಬರೀ ಹಾಲು ಕುಡ್ಕೊಳ್ತಾ ಇರಬೇಕು. ಏನು ಕುಡ್ಕೊಳ್ತಾ ಇರಬೇಕು? ಅನ್ನ ತಿನ್ನೋಕ್ಕಾಗಲ್ಲ. ಹಲ್ಲೆಲೂಯಾ. ಅದರಿಂದ ಶರೀರಾಧೀನ ಸ್ವಭಾವವನ್ನು ಬಿಟ್ಬಿಡ್ರಿ. ಪೌತ್ರಾತ್ಮ ನೋಡು, ಬಾಕಿ ಇದೆಯೇನೆ ನೋಡು. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು. ಇದ್ರಾಗ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ ನೋಡ್ರಿ, ಶರೀರಾಧೀನ ಸ್ವಭಾವ ಏನು ಅಂತ. ನಿಮ್ಮೊಳಗಡೆ ಹೊಟ್ಟೆ ಕಿಚ್ಚು, ಜಗಳ ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು. ನೀವು ಹೊಟ್ಟೆ ಕಿಚ್ಚು ಜಗಳ ನಿಮ್ಮಲ್ಲಿದ್ರೆ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದೆ. ಕೇವಲ ನರಪ್ರಾಣಿಗಳಂತೆ ನಡೀತಾ ಇದ್ದೀರಿ. ಹೊಟ್ಟೆ ಕಿಚ್ಚು ಇಟ್ಕೊಂಡಿದ್ದೀರಾ? ಹೊಟ್ಟೆ ಕಿಚ್ಚು, ಜಗಳ ಇಲ್ಲಿದು ಮನೆ ಇದೆಯಾ? ಗಂಡ ಹೆಂಡತಿ ಜಗಳ, ಮಕ್ಕಳು ಜಗಳ ಇಲ್ಲದ ಮನೆ ಇದೆಯಾ? ಇದರಲ್ಲಿ ಏನು ಬರೆದಿದೆ? ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ ನೀವು. ನಿಮಗೆ ಹಾಲು ಬಿಟ್ಟರೆ ಏನು ಕೊಡೋಕ್ಕೆ ಬರಲ್ಲ. ಇದನ್ನು ಬಿಡ್ತೀರ ನೀವು, ಅವಾಗ ಬೆಳಿತೀರ ನೋಡ್ರಿ. 6 ತಿಂಗಳಿರೋ ಮಗು 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ. ಅವಾಗ ಕ್ಲಾಸ್ಗೆ ಹೋಗ್ತಾರೆ, ಇಂಗ್ಲೀಷ್ ಕಲಿತಾರೆ, ಲೆಕ್ಕ ಹೇಳ್ತಾರೆ, ಇವೆಲ್ಲ ಕಲಿತು ಬರ್ತಾರೆ. ಬೇರೆ ಹಾಲು ಕುಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನೀವು ಬೆಳೆಯೋದು ಇಲ್ಲ. ಹಲ್ಲೆಲೂಯಾ. ಅನ್ನ ಕೊಡು ಬಂದರೆ ಜೀರ್ಣನೂ ಆಗಲ್ಲ. ಯಾಕೆ? ಇದು ಬೇರೆ ಒಳಗಡೆ ಆಯ್ತಲ್ಲ. ಏನು? ಹೊಟ್ಟೆ ಕಿಚ್ಚು, ಜಗಳ, ಶರೀರಾಧೀನ ಸ್ವಭಾವಗಳು ಇವಿದ್ದಾಗ ನಿಮಗೆ ಬರೀ ಹಾಲು ಕುಡಿಸ್ತಲೇ ಇರಬೇಕು. ಹಲ್ಲೆಲೂಯಾ. ಹಾಲು ಕೂಡ ಒಳ್ಳೆಯದೇ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಬರೆದ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಶುದ್ಧ ಹಾಲು ಕುಡೀರಿ. ಹಾಲು ಒಳ್ಳೆಯದೇ, ಆದರೆ ಬೇರೆ ಹಾಲು ಕುಡ್ಕೋಬೇಡ್ರಿ. ಗಟ್ಟಿಯಾದ ಆಹಾರ ಕೂಡ ನೀವು ತಿನ್ನಬೇಕು. ಪೌತ್ರಾತ್ಮನ ಅಭಿಷೇಕ ಹೊಂದಬೇಕು. ಹಲ್ಲೆಲೂಯಾ. ಜಡಿಯ ಸ್ವಭಾವವನ್ನು ಬಿಟ್ಬಿಡ್ರಿ. ಆತ್ಮೀಯ ಸ್ವಭಾವವುಳ್ಳವರಾಗಿರಾನ, ಅಭಿಷೇಕ ಹೊಂದಿದವರಾಗಿರಾನ. ಪೌತ್ರಾತ್ಮನ ಅಭಿಷೇಕ ಇದ್ದರೆ ನಾವು ಹಿಂಗಿರೋಕ್ಕಾಗಲ್ಲ. ಅಪೊಸ್ತಲನಾದ ಪೇತ್ರನು ಅಭಿಷೇಕ ಹೊಂದಿದಾಗ ಒಂದೇ ಪ್ರಸಂಗದಲ್ಲಿ 3,000 ಜನ ರಕ್ಷಣೆ ಹೊಂದಿತ್ತು. ಪೇತ್ರ ಯೋಹಾನನು ಆ ಲೇಖ ಬರಬೇಕಾದ್ರೆ ಹುಟ್ಟುಕೊಂಡು ನನ್ನಲ್ಲಿ ಬೆಳ್ಳಿ ಬಂಗಾರ ಇಲ್ಲ, ನನಗಿರೋದನ್ನು ನಿನಗೆ ಕೊಡ್ತೀನಿ, ಎದ್ದು ನಡೆದಾಡು ಅಂತ ಹೇಳಿದಾಗ ಎದ್ದು ನಡೆದಾಡಿದ. ಹಾಗಾದರೆ ಬೆಳ್ಳಿ ಬಂಗಾರ ಇಲ್ಲಿದ್ರೆ ಚಿಂತೆ ಇಲ್ಲ. ಏನು ಬೇಕು? ಅಭಿಷೇಕ ನಿನ್ನಲ್ಲಿದ್ದರೆ ಅದೇ ಬೇಕಾಗಿರೋದು. ಹಲ್ಲೆಲೂಯಾ. ಅಭಿಷೇಕ ಬಂಧನಗಳನ್ನು ಬಿಚ್ಚುತ್ತೆ. ಈಗ ನಮ್ಗೆ ಗೊತ್ತಲ್ಲ, ಸಾಮ್ಸನ್ ಅಂತ ಸಂಶೋನದ ಒಂದು ಚರಿತ್ರೆ ನಮಗೆ ಗೊತ್ತು. ನ್ಯಾಯಸ್ಥಾಪಕ ಗ್ರಂಥ 15ನೇ ಅಧ್ಯಾಯ 14ನೇ ವಾಕ್ಯ ನೋಡು. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಸ್ಟಿಯರ್ ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾಯಿತು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಎಷ್ಟು ಜನ ಗೊತ್ತಾ? ಫಿಲಿಸ್ತೀನ್ ಹತ್ರ 1,000 ಜನ ಅಲ್ಲ, 3,000 ಜನ ಬಂದ್ರಂತೆ. ಎಲ್ಲ ಇಸ್ರಾಯೇಲ್ರು ಬಂದು ಸಂಸೋನಿಗೆ ಹೇಳಿದ್ರಂತೆ, ನಾವು ಫಿಲಿಸ್ತೀರ್ ನಮ್ಮನ್ನು ಆಳ್ತಾ ಇದ್ದಾರೆ, ನೀನು ಈ ಥರ ಎಲ್ಲ ಮಾಡಿದ್ರೆ ಹೆಂಗಪ್ಪ? ಅವರು ನಮಗೆ ಹೇಳ್ತಾರೆ, ನಿನ್ನನ್ನು ಕಟ್ಟಿ ತಗೊಂಡೋಗಿ ಅವ್ರಿಗೆ ಕೊಡಬೇಕು ಅಂದ. ಅವನೊಂದು ಕಂಡೀಷನ್ ಹೇಳ್ತಾರೆ, ನೀವು ಕಟ್ಕೋ, ತಗೊಂಡೋಗಿ ಕೊಡು, ಆದರೆ ನೀವು ನನ್ನನ್ನು ಕೊಲ್ಲಬಾರದು. ಅವರೇನು ಮಾಡಿದರು? ಹೊಸ ಹಗ್ಗ ಎಲ್ಲ ತೊಗೊಂಬಂದು ಚೆನ್ನಾಗಿ ಬಿಗಿಯಾಗಿ ಕಟ್ಟಿದರು, ಕೈಗೆಲ್ಲ ಬೇಡಿ ಹಾಕಿದರು, ರಟ್ಟೆ ಎಲ್ಲ ಈ ಕೈ ಅಲ್ಲಾಡ್ಸೋಕ್ಕೆ ಬರೋಲ್ಲ, ಹಂಗೆ ಸುಟ್ಟು ಕಟ್ಟಿಬಿಟ್ಟ. ಕಟ್ಟಿ ತಗೊಂಡೋಗಿ ಫಿಲಿಸ್ತೀರ್ ಹತ್ರ ಕೊಟ್ಬಿಟ್ಟ.
ಅಲ್ಲಿ ಹೋಗಿದ ತಕ್ಷಣ ಇವನಲ್ಲಿ ಏನು ಬಂದು, ಹೋವನ ಆತ್ಮ ಬಂತು. ಹಲ್ಲೆಲೂಯಾ, ದೇವರ ಆತ್ಮ ಅವನ ಮೇಲೆ ಬಂದಾಗ ಈ ಕಟ್ಟಿರೋದೆಲ್ಲ ಸುಟ್ಟು ಬೂದಿಯಾಗ ಹೋಗ್ಬಿಡ್ತು. ಬಂಧನಗಳನ್ನು ಬಿಚ್ಚಲ್ಪಟ್ಟರು. 1000 ಜನರ ಹಲ್ಲೆಲೂಯಾ. ಫೆಲಿಸ್ತೀರನ್ನೆಲ್ಲ ಸಂಹಾರ ಮಾಡಿಬಿಟ್ಟ. 1000 ಜನರನ್ನ ವಧಿಸಿ 1000 ಜನರನ್ನ ಒಂದೇ ದಿವಸದಲ್ಲಿ ಒಂದು ಬೇರೆ ದವಡೆ ಹಲ್ಲಿನಿಂದ ಹೊಡೆದು ಸಾಯಿಸಿಬಿಟ್ಟ. ಕತ್ತೆ ದವಡೆ ಎಲುಬು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ನಮಗೆ ಬೇಕಾಗಿರೋದು. ನಮಗೆ ಯಾರು ಬೇಕು? ಇದೇ ಬೇಕಾದ್ರೆ 3 ಆತ್ಮಗಳ ವಿಷಯಗಳಿದೆ. ಯಾವುದು 3 ಜನರು? ಮೊದಲನೇದಾಗಿ ಅಭಿಷೇಕ ಇರೋರು, ಎರಡನೇದಾಗಿ ಪ್ರಾಪಂಚಿಕರು, ಇನ್ನೊಂದು ಪ್ರಾಕೃತರು. ಇಲ್ಲ, ಪ್ರಾಕೃತರು. ಇದು 3ರಲ್ಲಿ ಯಾವುದು ಆರಿಸ್ಕೊಳ್ತೀರಿ ಅಲ್ರಿ? ಆತ್ಮೀಯರನ್ನು ಆರಿಸ್ಕೊಳ್ಳೋದು. ಇದರಲ್ಲಿ ಎಲ್ಲರೂ ಪ್ರಾಪಂಚಿಕರು ಇದ್ದಾರೆ, ಇಲ್ಲ ಅಂದರೆ ನಾನು ಹೇಳಲ್ಲ. ಅವರು ಕೂಡ ಹಾಲು ಕುಡಿಯೋದನ್ನು ಬಿಟ್ಟು ದಿನೇ ಪ್ರಾರ್ಥನೆ ಮಾಡ್ರಿ, ಅಭಿಷೇಕ ಹೊಂದ್ಕೊಳ್ರಿ, ಆತ್ಮೀಯರಾಗಿ ನೀವು ಮಾರ್ಪಡಿಸ್ರಿ. ನಿಮ್ಮನ್ನೇನು ಸೈತಾನ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅವನ ಅಭಿಷೇಕ ಇರುವ ಸಂಶೋನನ್ನು ಬೆಂದಿಸಕ್ಕೆ 3000 ಜನರು ಬಂದ್ರಂತೆ. ಅಷ್ಟು ಜನ ಸೇರಿ ಇವನನ್ನು ಬಂಧಿಸಿದ್ರಂತೆ. ಹಲ್ಲೆಲೂಯಾ. ತಗೊಂಡೋಗಿ ಕೊಟ್ಟರು. ದೇವರ ಆತ್ಮನ ಮೇಲೆ ಬಂದಾಗ ಏನಾಯಿತು? ಬಂಧನಗಳನ್ನೆಲ್ಲ ಬಿಚ್ಚಲ್ಪಟ್ಟವು. ಆತ್ಮ ನಿನ್ನ ಮೇಲೆ ಬಂದರೆ ನಿನಗಿರೋ ಎಲ್ಲ ಬಂಧನಗಳು ಬಿಚ್ಚಲ್ಪಡ್ತದೆ. ನಿಮ್ಮ ಕುಟುಂಬದಲ್ಲಿರುವ ಬಂಧನಗಳು, ನಿಮ್ಮ ಜೀವನದಲ್ಲಿರುವ ಬಂಧನಗಳು, ಸೈತಾನ ನಿಮ್ಮನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನೆಲ್ಲವನ್ನು ಬಂಧನಗಳನ್ನು ಬಿಚ್ಚಲ್ಪಡಬೇಕು ಅಂದರೆ ನೀನು ಅಭಿಷೇಕ ಹೊಂದಿನವರಾಗಿರಬೇಕು. ಹಲ್ಲೆಲೂಯಾ. ಅಭಿಷೇಕದಾಗ ಎಲ್ಲರಿಗೂ ಒಂದರ ಇದು ಇಲ್ಲ. ಯಾಕಂದರೆ ನಮ್ಮ ಸಭೆಯಲ್ಲಿ ಒಂದು 25% ಅಭಿಷೇಕ ಹೊಂದರು, ಏನು ಬಾಕಿ ಹೊಂದೋರು ಇದ್ದಾರೆ. ಅವರೆಲ್ಲ ಯಾರಾಗಿದ್ದಾರೆ? ಪ್ರಾಪಂಚಿಕರೇ. ಹಲ್ಲೆಲೂಯಾ. ಪ್ರಾಕೃತರಂದು ಬೇಡ ನಮಗೆ. ಪ್ರಾಪಂಚಿಕರಾದರೂ ಕೂಡ ನೀವು ಬರ್ಬೋದು, ಬಿಡುಗಡೆ ಹೊಂದ್ಬೋದು, ಅಭಿಷೇಕ ಹೊಂದ್ಬೋದು. ಬರೀ ಹಾಲು ಕುಡಿದು ಜೀವನಕ್ಕೆ ಸಾಧ್ಯ ಇಲ್ಲ. ಗಟ್ಟಿ ಆಹಾರವನ್ನು ತಿನ್ನೋದು ಕಲ್ತ್ಕೋಬೇಕು. ಪ್ರಾರ್ಥನೆ ಮಾಡಬೇಕು. ಕುಟುಂಬದಲ್ಲಿ ಅಭಿಷೇಕದಿಂದ ಪ್ರಾರ್ಥನೆ ಮಾಡಬೇಕು. ಅವು ದೇವರ ಆತ್ಮ ಇಳಿದು ಬರ್ತಾರೆ. ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಬಂಧನಗಳು, ಎಲ್ಲ ಶಾಪದ ಕೆಟ್ಟುಗಳು, ಎಲ್ಲ ರೋಗಗಳು ಪವಿತ್ರಾತ್ಮನಿಂದ ನಿಮಗೆ ಬಿಡುಗಡೆ ಉಂಟಾಗುತ್ತೆ. ಹಲ್ಲೆಲೂಯಾ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ನಿಮ್ಮ ಪಾದಪೀಠದಲ್ಲಿ ನಾವು ಮತ್ತೊಂದು ಆವರ್ತಿ ಬರ್ತಾ ಇದ್ದೀವಪ್ಪ. ಹಲ್ಲೆಲೂಯಾ. ನಾವು ಪ್ರಾಗದ ಮನುಷ್ಯರೆಂದು ಆಗಬೇಡಪ್ಪ. ಹಲ್ಲೆಲೂಯಾ. ಪ್ರಾಪಂಚಿಕದಿಂದ ನಮಗೆ ಬಿಡುಗಡೆ ಕೊಡಪ್ಪ ಕರ್ತನೆ. ಆತ್ಮೀಯ ಜೀವನ ಉಳ್ಳವರಾಗಿ ನಮ್ಮನ್ನು ಬಲಪಡಿಸು, ಶಕ್ತಿಗರಿಸಪ್ಪ. ಹಲ್ಲೆಲೂಯಾ. ನಿನ್ನ ಆತ್ಮ ನಮ್ಮ ಮೇಲೆ ಬಂದಾಗ, ಹಲ್ಲೆಲೂಯಾ, ಶಿಲುಬೆಯ ಮಾತುಗಳು, ಕ್ರೂಶಿನ ಪ್ರಸಂಗ ಮಾಡೋದಕ್ಕೆ ನೀನು ನಮಗೆ ಸಹಾಯ ಮಾಡು ಕರ್ತನೆ. ನಿನ್ನೆ ಬಲಪಡಿಸು. ಬಂದಿರುವ ಎಲ್ಲರನ್ನು ಕರುಣಿಸು. ರೋಗದಲ್ಲಿ, ದುಃಖಗಳಲ್ಲಿ, ಕಾಯಿಲೆಗಳಲ್ಲಿ, ಕಷ್ಟದಲ್ಲಿರುವವರಿಗೆ ನೀನು ಬಿಡುಗಡೆ ಕೊಡಪ್ಪ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯೇ.